Welcome to the Gauri Acha channel. Get ready for daily vlogs, cooking adventures, and family fun. Subscribe now. Hey guys, welcome back to my channel Gauri Acha. ನಾನು ಈ ವ್ಲಾಗ್ನ ಪ್ರೀವಿಯಸ್ ನೈಟ್ ಇಂದ ಶುರು ಮಾಡಿರೋವಂಥದ್ದು. ಇಡ್ಲಿ ಸಾಂಬಾರನ್ನು ಪ್ರಿಪೇರ್ ಮಾಡೋದಕ್ಕೆ ಪ್ರೀವಿಯಸ್ ನೈಟ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನಾನಿಲ್ಲಿ ಅಕ್ಕಿ, ಸಾಬೂದಾನ ಆ್ಯಂಡ್ ಉದ್ದಿನ ಬೇಳೆಯನ್ನು ಸೋಕ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಅದು ನೆಂದಿದೆ. ಈಗ ಗ್ರೈಂಡ್ ಮಾಡೋಣ. ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಡ್ಲಿ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಉಬ್ಬಿ ಬಂದಿದೆ, ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿದೆ. ಸೊ ಇವಾಗ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಹಾಫ್ ಸ್ಪೂನ್ ಸಾಲ್ಟ್, ದೆನ್ 1 ಪಿಂಚ್ ಸೋಡಾನ ಹಾಕಿ ನಾನು ಇಡ್ಲಿ ಬ್ಯಾಟರನ್ನು ಸೆಟ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಸೆಟ್ ಆಗೋದಕ್ಕೆ ಬಿಡ್ತೀನಿ. ಮೀನ್ ವೈಲ್ ಈಗ ಸಾಂಬಾರನ್ನು ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ನಾನಿಲ್ಲಿ 2 ದೊಡ್ಡದಾಗಿರುವಂಥ ಟೊಮ್ಯಾಟೋನ ನಾನು ಮಸಾಲೆಗೆ ತೊಗೊಳ್ತಾ ಇದ್ದೀನಿ. ಸೊ ಡೈಸ್ ಮಾಡ್ತಾಯಿದ್ದೀನಿ, ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಆಗೋದ್ರಿಂದ ಚಿಕ್ಕದಾಗಿ ಹೆಚ್ಚೋ ಅವಶ್ಯಕತೆ ಇಲ್ಲ. ಆನಂತರದಲ್ಲಿ ಚಿಲ್ಲೀಸ್ನ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವಿಹಾನ್ ಖಾರ ತಿನ್ನೋದಿಲ್ಲ, ಸೊ ಈಸಿಯಾಗಿ ಎತ್ತಿಡ್ಬೋದು. ಆದ್ದರಿಂದ ಚಿಲ್ಲೀಸ್ನ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ, ಸೀಳ್ಕೊಳ್ತಾ ಇದ್ದೀನಿ. ದೆನ್ 1 ಆನಿಯನ್, ಆನಿಯನ್ಸ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೈಸ್ಡ್ ಟೊಮ್ಯಾಟೋಸ್, ಸ್ಲಿಟೆಡ್ ಚಿಲ್ಲೀಸ್, ಸ್ಲೈಸ್ಡ್ ಆನಿಯನ್ಸ್. ದೆನ್ ಈಗ ಸ್ವಲ್ಪ ಗಾರ್ಲಿಕ್ ಕ್ಲೋವ್ಸನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದರ ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಳ್ತಿದ್ದೀನಿ. ಆನಿಯನ್ ಚಿಲ್ಲೀಸ್ ಜೊತೆಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಕರಿ ಲೀವ್ಸ್. ಈಗ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲನ್ನು ಹಾಕಿ, ಲೈಕ್ 1-2 ಟೇಬಲ್ ಸ್ಪೂನ್ ಆಯಿಲ್. ದೆನ್ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಎರಡೂ ಸ್ಪ್ಲ್ಯಾಟರ್ ಆದ ನಂತರ ಅದಕ್ಕೆ ಆನಿಯನ್ ಚಿಲ್ಲೀಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಸ್ಟಿರ್ ಮಾಡ್ತಾ ಹೋಗ್ತೀನಿ, ಫ್ರೈ ಮಾಡ್ತಾ ಹೋಗ್ತೀನಿ ಅಂಟಿಲ್ ಇಟ್ ಬಿಕಮ್ ಗೋಲ್ಡನ್ ಬ್ರೌನ್. ಒಂದು ಹ್ಯಾಂಡ್ಫುಲ್ ಆಫ್ ಟೂರ್ ದಾಲನ್ನು ಹಾಕ್ತಾ ಇದ್ದೀನಿ. ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಇಲ್ಲಿ. ಈಗ ಇದಕ್ಕೆ 1 ಸ್ಪೂನ್ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆನಂತರ 4 ವಿಷಲ್ ಆಗೋವರೆಗೆ ವೆಯ್ಟ್ ಮಾಡೋಣ. ಲಿಡ್ನ ಕ್ಲೋಸ್ ಮಾಡಿ 4 ವಿಷಲ್ ಆಗೋವರೆಗೆ ವೆಯ್ಟ್ ಮಾಡೋಣ.
ಸೊ ದಟ್ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಸಾಂಬಾರಿಗೆ ತುಂಬ ಗಟ್ಟಿಯಾಗಿ ಸಿಗೋದಿಲ್ಲ. ಮ್ಯಾಶ್ ಮಾಡೋಕ್ಕೂ ಈಸಿ ಆಗುತ್ತೆ. ಒಂದು ಪಿಂಚ್ ಟರ್ಮರಿಕ್ನ ಆ್ಯಡ್ ಮಾಡಬೇಕು, ಅರಿಶಿನ, ಸೊ ದಟ್ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ 4 ವಿಷಲ್ ಆಗೋವರೆಗೆ ವೆಯ್ಟ್ ಮಾಡಿ. ಫೋರ್ ವಿಷಲ್ಸ್ ಆಯಿತು. ಈಗ ಮಸಾಲೆಗೆ ನಾನಿಲ್ಲಿ 2 ಟೊಮ್ಯಾಟೊ, ಗ್ರೇಟೆಡ್ ಕೋಕೋನಟ್, ಸ್ವಲ್ಪ ಸಾಂಬಾರು ಪೌಡರ್, ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಈಗ ಮಸಾಲೆ ರೆಡಿ ಆಯಿತು. ಬಟ್ ಕುಕ್ಕರಿಗೆ ಹಾಕೋದಕ್ಕೆ ಅದು ಏರ್ ಔಟ್ ಆಗಬೇಕು. ತುಂಬಾ ಸುಡ್ತಾ ಇರುತ್ತೆ ಇವಾಗ. ಸೊ ಅದು ತಣ್ಣಗಾಗೋ ಅಷ್ಟರಲ್ಲಿ ಇಡ್ಲಿನ ಮಾಡ್ಕೊಳ್ಳೋಣ. ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಇಡ್ಲಿ ಪಾತ್ರೆಗೆ ನೀರು ಇಟ್ಟು ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಬ್ಯಾಟರನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಎಲ್ಲ ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಬ್ಯಾಟರನ್ನು ಹಾಕಿದ್ದಾಯಿತು. ಈಗ ಇದನ್ನು ಇಡ್ಲಿ ಪಾತ್ರೆಗೆ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 5 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಸಾಕು, ಬೇಗನೆ ಆಗಿಬಿಡುತ್ತೆ ಈ ಪಾತ್ರೆಯಲ್ಲಿ. ಅಷ್ಟರಲ್ಲಿ ಈ ಕಡೆ ಬಂದರೆ ಸಾಂಬಾರು ಈಗ ರೆಡಿಯಾಗಿದೆ, ಕಂಪ್ಲೀಟ್ ಏರ್ ಔಟ್ ಆಗಿದೆ. ಅದಕ್ಕೆ ಮಸಾಲೆನ ಮಿಕ್ಸ್ ಮಾಡಿ ಮತ್ತೊಮ್ಮೆ ಒಂದು ಸಲ ಕುದಿಸಿದ್ರೆ ಸಾಂಬಾರು ರೆಡಿ. ಸಾಂಬಾರು ರೆಡಿ ಆಯಿತು. ಈಗ ಇಡ್ಲಿ ಕೂಡ ಆಗಿದೆ. ಇಡ್ಲಿ ಪ್ಲೇಟನ್ನು ಹೊರತೆಗೆದು ಒಂದು ಪಾತ್ರೆಗೆ ಇಡ್ಲಿನ ತಗೊಳ್ಳೋಣ. ನೋಡ್ತಾ ಇದ್ದೀರಾ ನೀವಿಲ್ಲಿ ಇಡ್ಲಿ ತುಂಬಾ ಸಾಫ್ಟಾಗಿ ಬೌನ್ಸಿಯಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಲಿಕ್ಕೇ ಖುಷಿ ಆಗ್ತಾ ಇತ್ತು ನನಗೆ. ಇಡ್ಲಿನ ಒಂದು ಪಾತ್ರೆಗೆ ತಗೊಂಡಾಯಿತು. ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಆಗಲೇ ಟೈಮ್ 9:30 ಆಗಿದೆ. ಎಸ್, ಟೇಸ್ಟಿ ಸಾಂಬಾರ್ ವಿತ್ ಸಾಫ್ಟ್ ಇಡ್ಲಿ. ಈಗ ಟೇಸ್ಟ್ ಮಾಡೋಣ. Idli sambar is ready to eat. Don't forget to like this video, share, and hit that subscribe button for more family lifestyle content.